ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ರಾಮಕೃಷ್ಣ ಶಾಸ್ತ್ರಿ ಮಾಡುವ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಗಣಾಧಿಪತಿಯೇ ನಮಃ. ಶ್ರೀ ಶಾರದಾ ದೇವಿಯೇ ನಮಃ. ಶೃಂಗೇರಿ ಜಗದ್ಗುರುಗಳಾಗಿರ್ತಕ್ಕಂತಹ ಉಭಯರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ. ಹೋದ ಒಂದು ಭಾಗದಲ್ಲಿ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರದ 5ನೇ ಶ್ಲೋಕವನ್ನು ನಾವು ಕಲ್ತ್ಕೊಂಡಿದ್ದೀವಿ. ಇವತ್ತು ನಾವು 6ನೇ ಶ್ಲೋಕವನ್ನು ನಾವು ಅಭ್ಯಾಸ ಮಾಡೋಣ. ಈ 6ನೇ ಶ್ಲೋಕ ಹೇಗಿದೆ ಅಂತಂತಂದ್ರೆ, ರಾಹುಗ್ರಸ್ತ ದಿವಾಕರೇಂದ್ರ ಸದೃಶೋ ಮಾಯಾ ಸಮಾಚ್ಛಾದನಾಥ್ ಸನ್ಮಾತ್ರ ಕರುಣೋಪಸಂಹರಣತೋ ಯೋಭೂ ಸುಷುಪ್ತ ಪುಮಾನ್ ಪ್ರಾಗಸ್ವಾಪ್ಸಮಿತಿ ಪ್ರಬೋಧ ಸಮಯೇ ಯಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಈಗ ಇದನ್ನ ನಾವು ಕಲ್ತ್ಕೊಳ್ಳೋಣ. ರಾಹುಗ್ರಸ್ತ 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 ದಿವಾಕರೇಂದು 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 ಸದೃಶೋ 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 ಮಾಯಾ ಸಮಾಚ್ಛಾದನಾಥ್ ಮಾಯಾ ಸಮಾಚ್ಛಾದನಾಥ್ ಮಾಯಾ ಸಮಾಚ್ಛಾದನಾಥ್ ಮಾಯಾ ಸಮಾಚ್ಛಾದನಾಥ್. ಈಗ ಇನ್ನೊಂದು ಸರ್ತಿ ಹೇಳೋಣ. ರಾಹುಗ್ರಸ್ತ 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 ದಿವಾಕರೇಂದು 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 ಸದೃಶೋ 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 ಮಾಯಾ ಸಮಾಚ್ಛಾದನಾಥ್ ಮಾಯಾ ಸಮಾಚ್ಛಾದನಾಥ್ ಮಾಯಾ ಸಮಾಚ್ಛಾದನಾಥ್ ಮಾಯಾ ಸಮಾಚ್ಛಾದನಾಥ್. ಈಗ ಎರಡೆರಡು ಪದಗಳನ್ನು ಒಟ್ಟಿಗೆ ಹೇಳೋಣ. ರಾಹುಗ್ರಸ್ತ ದಿವಾಕರೇಂದು ರಾಹುಗ್ರಸ್ತ ದಿವಾಕರೇಂದು ರಾಹುಗ್ರಸ್ತ ದಿವಾಕರೇಂದು ರಾಹುಗ್ರಸ್ತ ದಿವಾಕರೇಂದು. ಈಗ ಎರಡನೇದು ಸದೃಶೋ ಮಾಯಾ ಸಮಾಚ್ಛಾದನಾಥ್ ಸದೃಶೋ ಮಾಯಾ ಸಮಾಚ್ಛಾದನಾಥ್ ಸದೃಶೋ ಮಾಯಾ ಸಮಾಚ್ಛಾದನಾಥ್ ಸದೃಶೋ ಮಾಯಾ ಸಮಾಚ್ಛಾದನಾಥ್. ಈಗ ಆ ಒಂದು ಪೂರ್ತಿ ಲೈನನ್ನು ನಾವು ಹೇಳೋಣ. ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾಥ್ ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾಥ್ ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾಥ್ ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾಥ್. ಈಗ ಎರಡನೇ ಲೈನ್ ಹೋಗೋಣ. ಸನ್ಮಾತ್ರ ಸನ್ಮಾತ್ರಃ 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 ಕರುಣೋಪ ಕರಣೋಪ 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 ಸಂಹರಣತೋ ಸಂಹರಣತೋ ಸಂಹರಣತೋ
ಸಂಹರಣತೋ ಯೋ ಭೂತ್ ಸುಷುಪ್ತಃ ಯೋ ಭೂ ಸುಷುಪ್ತಃ ಯೋ ಭೂ ಸುಷುಪ್ತಃ ಯೋ ಭೂ ಸುಷುಪ್ತಃ ಪುಮಾನ್ 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 ಪುಮಾನ್. ಇನ್ನೊಂದು ಸತಿ ಹೇಳೋಣ. ಸನ್ಮಾತ್ರಃ 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 ಕರುಣೋಪ ಕರುಣೋಪ ಕರಣೋಪ ಕರಣೋಪ ಸಂಹರಣತೋ 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 ಯೋ ಭೂತ್ ಸುಷುಪ್ತಃ ಯೋ ಭೂತ್ ಸುಷುಪ್ತಃ ಯೋ ಭೂತ್ ಸುಷುಪ್ತಃ ಯೋ ಭೂತ್ ಸುಷುಪ್ತಃ ಪುಮಾನ್ 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 ಪುಮಾನ್. ಈಗ ಎರಡೆರಡು ಮೂರು ಪದಗಳನ್ನ ಸೇರಿಸಿ ಹೇಳೋಣ. ಸನ್ಮಾತ್ರ ಕರುಣೋಪ ಸಂಹರಣತೋ ಸನ್ಮಾತ್ರ ಕರುಣೋಪ ಸಂಹರಣತೋ ಸನ್ಮಾತ್ರ ಕರುಣೋಪ ಸಂಹರಣತೋ ಸನ್ಮಾತ್ರ ಕರಣೋಪ ಸಂಹರಣತೋ. ಇನ್ನೊಂದ್ಸತಿ ಹೇಳೋಣ. ಸನ್ಮಾತ್ರ ಕರಣೋಪ ಸಂಹರಣತೋ ಸನ್ಮಾತ್ರ ಕರಣೋಪ ಸಂಹರಣತೋ ಸನ್ಮಾತ್ರ ಕರಣೋಪ ಸಂಹರಣತೋ ಸನ್ಮಾತ್ರ ಕರಣೋಪ ಸಂಹರಣತೋ. ಈಗ ಎರಡನೇ ಭಾಗ. ಯೋ ಭೂತ್ ಸುಷುಪ್ತ ಪುಮಾನ್ ಯೋ ಭೂತ್ ಸುಷುಪ್ತ ಪುಮಾನ್ ಯೋ ಭೂತ್ ಸುಷುಪ್ತ ಪುಮಾನ್ ಯೋ ಭೂತ್ ಸುಷುಪ್ತ ಪುಮಾನ್. ಇನ್ನೊಂದು ಸತಿ ಹೇಳೋಣ. ಯೋ ಭೂತ್ ಸುಷುಪ್ತ ಪುಮಾನ್ ಯೋ ಭೂತ್ ಸುಷುಪ್ತ ಪುಮಾನ್ ಯೋ ಭೂತ್ ಸುಷುಪ್ತ ಪುಮಾನ್ ಯೋ ಭೂತ್ ಸುಷುಪ್ತ ಪುಮಾನ್. ಈಗ ಸಂಪೂರ್ಣವಾಗಿ ಆ ಎರಡನೇ ಒಂದು ಸಾಲನ್ನ ಪೂರ್ತಿ ಹೇಳೋಣ. ಸನ್ಮಾತ್ರ ಕರಣೋಪ ಸಂಹರಣತೋ ಯೋ ಭೂತ್ ಸುಷುಪ್ತ ಪುಮಾನ್ ಸನ್ಮಾತ್ರ ಕರಣೋಪ ಸಂಹರಣತೋ ಯೋ ಭೂತ್ ಸುಷುಪ್ತ ಪುಮಾನ್ ಸನ್ಮಾತ್ರ ಕರಣೋಪ ಸಂಹರಣತೋ ಯೋ ಭೂತ್ ಸುಷುಪ್ತ ಪುಮಾನ್ ಸನ್ಮಾತ್ರ ಕರಣೋಪ ಸಂಹರಣತೋ ಯೋ ಭೂತ್ ಸುಷುಪ್ತ ಪುಮಾನ್. ಇನ್ನೊಂದು ಸತ್ಯ ಪೂರ್ತಿ ಲೈನ್ ಹೇಳೋಣ. ಸನ್ಮಾತ್ರ ಕರಣೋಪ ಸಂಹರಣತೋ ಯೋ ಭೂತ್ ಸುಷುಪ್ತ ಪುಮಾನ್ ಸನ್ಮಾತ್ರ ಕರಣೋಪ ಸಂಹರಣತೋ ಯೋ ಭೂತ್ ಸುಷುಪ್ತ ಪುಮಾನ್ ಸನ್ಮಾತ್ರ ಕರಣೋಪ ಸಂಹರಣತೋ ಯೋ ಭೂತ್ ಸುಷುಪ್ತ ಪುಮಾನ್ ಸನ್ಮಾತ್ರ ಕರಣೋಪ ಸಂಹರಣತೋ ಯೋ ಭೂತ್ ಸುಷುಪ್ತ ಪುಮಾನ್. ಈಗ ಮೂರನೇ ಸಾಲು. ಪ್ರಾಗಸ್ವಾಪ್ಸಮಿತಿ 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 ಪ್ರಬೋಧ ಸಮಯೇ ಪ್ರಬೋಧ ಸಮಯೇ ಪ್ರಬೋಧ ಸಮಯೇ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ಯಃ ಪ್ರತ್ಯಭಿಜ್ಞಾಯತೆ ಯಃ
प्रत्यभिज्ञायते यः प्रत्यभिज्ञायते प्रागस्वाप्समिति प्रागस्वाप्समिति प्रागस्वाप्स्यमिति प्रागस्वाप्समिति प्रबोधसमये 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 यः प्रत्यभिज्ञायते यः प्रत्यभिज्ञायते यः प्रत्यभिज्ञायते यः प्रत्यभिज्ञायते ಈಗ ಪೂರ್ತಿ ಸಾಲನ್ನು ಹೇಳೋಣ ಪ್ರಾಗಸ್ವಾಪ್ಸ್ಯಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ಪ್ರಾಗಸ್ವಾಪ್ಸ್ಯಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ಪ್ರಾಗಸ್ವಾಪ್ಸ್ಯಮಿತಿ ಪ್ರಬೋಧ ಸಮಯೇ ಯಃ प्रत्यभिज्ञायते प्रागस्वाप्स्यमिति प्रबोध समये यः प्रत्यभिज्ञायते ಇನ್ನು ಸತ್ಯ ಸಂಪೂರ್ಣವಾಗಿ ಆ ಸಾಲನ್ನು ಹೇಳೋಣ ಪ್ರಾಗಸ್ವಾಪ್ಸ್ಯಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ಪ್ರಾಗಸ್ವಾಪ್ಸ್ಯಮಿತಿ ಪ್ರಬೋಧ ಸಮಯೇ ಯಃ प्रत्यभिज्ञायते प्रागस्वाप्स्यमिति प्रबोध समये यः प्रत्यभिज्ञायते प्रागस्वाप्स्यमिति प्रबोध समये यः प्रत्यभिज्ञायते ಈಗ ನಾಲ್ಕನೇ ಸಾಲು ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಈಗ ಈ ಸಂಪೂರ್ಣವಾಗಿ ಈ ಪ್ಯಾರಾಗ್ರಾಫ್ನ ಪೂರ್ತಿ ನಾವು ಹೇಳೋಣ ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಸನ್ಮಾತ್ರ ಕರಣೋಪಸಂಹರಣತೋ ಯೋ ಭೂತ್ ಸುಷುಪ್ತ ಪುಮಾನ ಪ್ರಾಗಸ್ವಾಪ್ಸ್ಯಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಇನ್ನು ಸತಿ ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಸನ್ಮಾತ್ರ ಕರಣೋಪಸಂಹರಣತೋ ಯೋ ಭೂತ್ ಸುಷುಪ್ತ ಪುಮಾನ ಪ್ರಾಗಸ್ವಾಪ್ಸ್ಯಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಇನ್ನು ಸತಿ ಹೇಳೋಣ ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಸನ್ಮಾತ್ರ ಕರಣೋಪಸಂಹರಣತೋ ಯೋ ಭೂತ್ ಸುಷುಪ್ತ ಪುಮಾನ ಪ್ರಾಗಸ್ವಾಪ್ಸ್ಯಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಇನ್ನು ಸತಿ ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಸನ್ಮಾತ್ರ ಕರಣೋಪಸಂಹರಣತೋ ಯೋ ಭೂತ್ ಸುಷುಪ್ತ ಪುಮಾನ ಪ್ರಾಗಸ್ವಾಪ್ಸ್ಯಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಪ್ರತಿಯೊಬ್ಬರು ಕೂಡ ಈ 6ನೆಯ ಶ್ಲೋಕವನ್ನ ಅಭ್ಯಾಸ ಮಾಡಿ
ಪ್ರತಿಯೊಬ್ಬರಿಗೂ ಕೂಡ ಗುರುಗಳ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಪಾಠವನ್ನು ನಾನು ಮುಗಿಸ್ತಾ ಇದ್ದೀನಿ. ಮುಂದಿನದು 7ನೇ ಸ್ತೋತ್ರ ಮುಂದಿನ ಭಾಗದಲ್ಲಿ ಹೇಳೋಣ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.